ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ನಾನು ನಂಬುತ್ತೇನೆ ನೀವು ಕೂಡ ಸಂತೋಷವುಳ್ಳವರಾಗಿದ್ದೀರಂತ. ಪ್ರಿಯ ದೇವ ಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಚನ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ದಾನಿಯೇಲ ಪುಸ್ತಕ 9ನೇ ಅಧ್ಯಾಯದ 4ನೇ ವಚನದಲ್ಲಿ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ. ಪ್ರಿಯ ದೈವ ಜನರೇ, ನಾವು ನಂಬಿರುವ ಯೇಸು ಕರ್ತನಾದ ಯೆಹೋವನು, ಆತನು ಎಂತಹ ದೇವರೆಂದರೆ ಆತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರಿಗೆ ಮಾಡಿದ ಎಲ್ಲ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದ್ದಾರೆ. ನೀವು ಪ್ರಶ್ನಿಸಬಹುದು, ಬ್ರದರ್, ನನ್ನ ಜೀವಿತದಲ್ಲಿ ಹೇಗೆ ದೇವರ ವಾಗ್ದಾನಗಳು ನೆರವೇರಲ್ಪಡ್ತದೆ, ಹೇಗೆ ಪ್ರವಚನಗಳು ನೆರವೇರಲ್ಪಡ್ತದೆ, ಹೇಗೆ ನನ್ನ ಜೀವಿತದಲ್ಲಿ ಕರ್ತನ ವಾಗ್ದಾನಗಳು ಅದು ಜೀವಿತದಲ್ಲಿ ಕಾರ್ಯರೂಪವಾಗಿ ಬರುತ್ತದೆ ಅಂತ ನೀವು ಕೇಳ್ಬೋದು. ವಚನ ನಮ್ಮೊಟ್ಟಿಗೆ ಮಾತನಾಡ್ತಾ ಇದೆ, ಆತನನ್ನು ನಾವು ಮೊದಲೇನು ಮಾಡಬೇಕು? ಪ್ರೀತಿಸಬೇಕು. ಯಾಕೆ ಪ್ರೀತಿಸಬೇಕು ನೀವು ಕೇಳ್ಬೋದು. ಪ್ರಿಯ ದೇವ ಜನರೇ, ಪ್ರೀತಿಯಿಂದ ನಾವೆಲ್ಲವನ್ನ ಪಡೆದುಕೊಳ್ಳಬಹುದು. ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ. ಆ ಪಾಪಗಳನ್ನು ಅದು ಮುಚ್ಚುವಾಗ ನಮ್ಮನ್ನು ಆಶೀರ್ವಾದದ ಕಡೆ ನಡೆಸ್ತದೆ. ಸೊ ಕರ್ತನ ರಾಜ್ಯದಲ್ಲಿ ನಾವು ಹೇಗಾದರೂ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಂದ್ರೆ ನಾವು ದೇವರನ್ನ ನಂಬುವುದು ಅಷ್ಟೇ ಅಲ್ಲ, ದೇವರನ್ನ ಪ್ರೀತಿಸುವವರು ಕೂಡ ಆಗಬೇಕು. ನಂಬಿಕೆ, ನಾನು ದೇವರನ್ನ ನಂಬ್ತೇನೆ ಹೇಳುವುದು ಬಹಳ ಸಹಜ. ಆದರೆ ದೇವರನ್ನ ನಾನು ಪೂರ್ಣ ಹೃದಯದಿಂದ ಪ್ರೀತಿಸ್ತೇನೆ, ನನ್ನ ಪ್ರಾಣವನ್ನೆಲ್ಲ ಅರ್ಪಿಸಿ ದೇವರಿಗಾಗಿ ಪೂರ್ಣ ಹೃದಯದಿಂದ ನಾನು ಪ್ರೀತಿಸುವವನಾಗ್ತೇನೆ ಅಂತ ಹೇಳುವುದು ಬಹಳ ಕಷ್ಟ. ಯಾಕೆಂದರೆ ಪ್ರೀತಿ ಸಹಜವಾಗಿ ಎಲ್ಲರ ಮೇಲೆಯೂ ಬರುವುದಿಲ್ಲ, ಹೌದಲ್ವಾ? ಆ ಪ್ರಕಾರ ನಾವು ದೇವರನ್ನ ಪ್ರೀತಿಸುವ ಮಕ್ಕಳಾಗಬೇಕು. ಮೊದಲನೇದಾಗಿ ನಂಬ್ತಾ ಇದ್ದೇವೆ, ಹೌದು. ಪ್ರೀತಿಸ್ತಾ ಇದ್ದೇವೆ, ಹೌದು. ಮೂರನೇದಾಗಿ ನಾವು ಆತನ ಆಜ್ಞೆಗಳನ್ನು ಕೂಡ ಅನುಸರಿಸುವವರು ಆಗಬೇಕು. ಪ್ರೀತಿ ಮಾಡ್ತಾ ಇದ್ದೀವಿ ಅಂದರೆ ಆ ಪ್ರೀತಿಸುವವರ ಮಾತನ್ನ ನಾವು ಕೇಳುವವರು ಆಗಬೇಕು. ವಾಗ್ದಾನಗಳಿದೆ ಬ್ರದರ್, ಹೌದು. ಪ್ರವಾದನೆಗಳಿದೆ, ಹೌದು. ಆದರೆ ಅದನ್ನು ಜೀವಿತ ಕಾರ್ಯಗಳಲ್ಲಿ ಕಾರ್ಯರೂಪವಾಗಿ ನೋಡಿ ಅನುಭವಿಸುವುದು ಹೇಗೆ ನೀವು ಕೇಳ್ಬೋದು. ಅದಕ್ಕೆ ಈ ಪ್ರೀತಿ ಮತ್ತು ಆತನ ಆಜ್ಞೆಗಳನ್ನು ಅನುಸರಿಸುವ ಎರಡು ಕಾರ್ಯ ನಮ್ಮ ಬದುಕಿನಲ್ಲಿ ಬೇಕು. ಪ್ರತಿದಿನವೂ ದೇವರೇ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಆತನನ್ನು ಪ್ರೀತಿಸುವ ಸ್ವಾರೂಪ್ಯದಲ್ಲಿ ನಾವು ದೇವರಿಗಾಗಿ ಎಲ್ಲವನ್ನ ಮಾಡುವವರಾಗೋದಕ್ಕೆ ಸಿದ್ಧರಾಗಬೇಕು. ದೇವರ ಆಜ್ಞೆಗಳನ್ನು ಅನುಸರಿಸಿ, ಅಂದರೆ ಒಂದೂ ತಪ್ಪದಂತೆ ಅನುಸರಿಸಿ ನಡೆಯುವ ಒಂದು ಮನಸ್ಸನ್ನು ಮಾಡಬೇಕು. ಇದೆಲ್ಲವನ್ನು ನಾವು ದಿನಂಪ್ರತಿ ಮಾಡುತ್ತಾ ಹೋಗುವಾಗ ವಚನ ಹೇಳ್ತಾ ಇದೆ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ನೀನು ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನು. ನಿಶ್ಚಯವಾಗಿ ಆಗ ನಿಮ್ಮ ವಾಗ್ದಾನ ನೆರವೇರಲ್ಪಡ್ತದೆ. ದೇವರು ಮಾತಾಡಿದ್ದಾರೆ ಅಂದರೆ ಪ್ರಿಯ ದೇವ ಜನರೇ, ಅದೆಂದಿಗೂ ಸುಳ್ಳಾಗುವುದಿಲ್ಲ, ಅದು ವ್ಯರ್ಥವಾಗಿಯೂ ಕೂಡ ಹೋಗುವುದಿಲ್ಲ. ಆದರೆ ಅದು ಯಾಕೆ ನೆರವೇರ್ತಾ ಇಲ್ಲ? ನಾವು ದೇವರನ್ನ ಪ್ರೀತಿಸ್ತಾ ಇಲ್ಲ, ದೇವರನ್ನ ಸುಮ್ಮನೆ ದೇವರಂತ ನೋಡ್ತಾ ಇದ್ವಿ. ಇಲ್ಲ, ಆತನ್ನ ಪ್ರೀತಿಸುವಂತ ಒಂದು ಹೃದಯದಲ್ಲಿ ನಾವು ಬರಬೇಕು. ಪ್ರೀತಿ ಹುಟ್ಟಿತು, ದೇವರೊಟ್ಟಿಗೆ ಸಂಬಂಧ ಬಂತು, ದೇವರ ಆಜ್ಞೆಗಳನ್ನು ಅನುಸರಿಸುವ ಸ್ವಭಾವಗಳು ಬಂತು ಅಂದರೆ ನಿಶ್ಚಯವಾಗಿ ನಾವು ನಮ್ಮ ವಾಗ್ದಾನದ ಯಾತ್ರೆಯಲ್ಲಿ ಅದನ್ನು ಅನುಭವಿಸುವಂಥ ಜೀವಿತದಲ್ಲಿ ಇದ್ದೇವೆ ಅನ್ನುವುದಂತೂ ಖಚಿತ. ಹಾಗಾಗಿ ವಚನ ಹೇಳಿದ ಪ್ರಕಾರ ಈ ಮುಂಜಾನೆಯಲ್ಲಿ ದೇವರುಗಳನ್ನ, ದೇವರೇ ಇನ್ನು ಮುಂದೆ ನಿನ್ನನ್ನು ನಂಬುವುದಷ್ಟೇ ಅಲ್ಲ, ನಿನ್ನನ್ನು ಆರಾಧಿಸುವುದಷ್ಟೇ ಅಲ್ಲ, ನಿನ್ನನ್ನು ಪ್ರೀತಿಸುವವನಾಗ್ತೇನೆ, ಆಜ್ಞೆಗಳನ್ನು ಅನುಸರಿಸುತ್ತೇನೆ ಅಂತ ಒಪ್ಪಿಸಿಕೊಡ್ರಿ. ನಿಶ್ಚಯವಾಗಿ ಕರ್ತನ ವಾಗ್ದಾನಗಳೆಲ್ಲವೂ ಈ ದಿನಗಳಲ್ಲಿ ನಮ್ಮ ಬದುಕಿನಲ್ಲಿ ನೆರವೇರುತ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪ್ರೀತಿ ಸ್ವರೂಪನಾದ ಕರ್ತನೇ, ನಿಮಗೆ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿರಿ ಅವರ ಜೀವಿತದಲ್ಲಿ. ಅಪ್ಪ, ನಿನ್ನ ವಾಕ್ಯ ಇವತ್ತು ಮುಂಜಾನೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಎಲ್ಲ ಕೃಪಾ ವಾಗ್ದಾನಗಳನ್ನು
ನೆರವೇರಿಸುವವನು ನೀನಾಗಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಗ್ದಾನಗಳು ಎಲ್ಲದಕ್ಕೂ ಅಪ್ಪ ಅದು ನಂಬತಕ್ಕಕ್ಕೆ ಯೋಗ್ಯದಾಗಿದೆ, ಅದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಇನ್ನು ಮುಂದೆ ದಿನಾಗಲೂ ಅವ್ರು ನಿನ್ನನ್ನು ಪ್ರೀತಿಸುವ ಸ್ವಭಾವದಲ್ಲಿ ಬರುವಂತೆ ಸಹಾಯ ಮಾಡು ಅಪ್ಪ. ನಾವು ಬರೀ ನಿಮ್ಮನ್ನು ನಂಬೋದಂತೆ ನಾವು ನಿಮ್ಮನ್ನು ಪ್ರೀತಿಸುವುದಕ್ಕೆ ಸಹಾಯ ಮಾಡು. ನಿನ್ನ ಆಜ್ಞೆಗಳನ್ನು ದಿನಾಗಲೂ ಅನುಸರಿಸುವುದಕ್ಕೆ ಸಹಾಯ ಮಾಡು. ಈ ಎಲ್ಲ ಕಾರ್ಯಗಳಲ್ಲಿ ನಮ್ಮನ್ನು ಬಲಪಡಿಸು ಕರ್ತನೆಪ್ಪ. ಆಜ್ಞೆಗಳು ಒಂದು ಮೀರಿ ಹೋಗದಂತೆ ಅದನ್ನು ಅನುಸರಿಸಿ ನಡೆಯುವುದಕ್ಕೆ ನಮಗೊಂದು ಸಿದ್ಧ ಮನಸ್ಸನ್ನು ದಯಪಾಲಿಸು. ಪ್ರಿಯ ಮಕ್ಕಳ ಜೀವಿತದಲ್ಲಿ ನೀನು ಮಾಡಿರುವ ಎಲ್ಲ ಕೃಪಾ ವಾಗ್ದಾನಗಳು ಅದು ನೆರವೇರಲ್ಪಡಲಿ, ಅದರ ಮೇಲೆ ಒಂದು ಜೀವ ಉಂಟಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಅದ್ಭುತ ಮಾಡು, ನಡೆಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.